ಸಂವಿಧಾನದ ಪ್ರಮುಖ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯ 69ನೇ ಮಹಾಪರಿನಿರ್ವಾಣ ದಿನದ ಇವತ್ತು ನಮ್ಮ ದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬಾಬಾ ಸಾಹೇಬ ಸ್ಟ್ಯಾಚ್ಯೂ ಹತ್ರ ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಬಿಡುಗಡೆ ಚಿರತೆಗಳು ಕರ್ನಾಟಕ ಅಂತ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅವರ ಸ್ಟ್ಯಾಚ್ಯೂ ಹತ್ರ ಬಂದು ನಾವು ಹಾರ ಹಾಕಿ ಅವ್ರನ್ನ ನೆನೆಸ್ಕೊಳ್ಳೋಂಥ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಮಾಡ್ತಾಯಿದ್ವಿ. ಬೆಂಗಳೂರಿನ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಡೀ ದೇಶವನ್ನು ಇವತ್ತು ರಜವನ್ನು ಕೊಟ್ಟು ಆಚರಣೆಯನ್ನು ಮಾಡಬೇಕಾಗಿರುವಂಥ ದಿನ. ಯಾಕಂತಂದರೆ ಬಾಬಾ ಸಾಹೇಬರು ನಮ್ಮನ್ನು ಅಗಲಿದ ಮೇಲೆ ನಮ್ಮ ದೇಶಕ್ಕಾಗಿರುವಂಥ ಕಷ್ಟ ಮತ್ತು ನಮ್ಮ ಬೆಳವಣಿಗೆಯಲ್ಲಿರುವಂಥ ಇವತ್ತಿನ ಸಂದರ್ಭವನ್ನು ಯೋಚನೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಅವರು ನಮ್ಮೊಟ್ಟಿಗೆ ಇರಬೇಕಾಗಿತ್ತು. ಆದ್ದರಿಂದ ನಮ್ಮ ದೇಶವನ್ನು ಅವ್ರನ್ನ ಅಗಲಿರುವಂಥ ದಿನವನ್ನು ಕೂಡ ರಜವನ್ನು ಘೋಷಿಸಿ ರಾಜ್ಯದಲ್ಲಿ ದೇಶದಲ್ಲಿ ಇದನ್ನು ಆಚರಣೆ ಮಾಡುವಂಥದ್ದಕ್ಕಾಗಿ ಅವಕಾಶ ಮಾಡಿಕೊಡಬೇಕಾಗಿತ್ತು. ಅದನ್ನು ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯದ ಸರ್ಕಾರದಲ್ಲೂ ಕೂಡ ಮನವಿಯನ್ನು ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ನಾವು ಇವತ್ತಿನ ದಿನದ ಒಂದು ಆಚರಣೆಗಾಗಿ ಬಂದಿರುವಂಥ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಕತ್ತಲು ದಿನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೂ ಕೊಡುಗೆ ಜಾಸ್ತಿ ಇಡೀ ಪ್ರಪಂಚ ಮೆಚ್ಕೊಂಡಂಥ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಖಂಡದಲ್ಲಿ ಮಹಾ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ವ್ಯಕ್ತಿ ಸಂವಿಧಾನ ಅರ್ಪಣೆ ಮಾಡಿ ಇವತ್ತು ರಾಜ್ಯದಲ್ಲಿ ಇಷ್ಟು ಮಟ್ಟಿಗೆ ನಮ್ಮನ್ನು ಬೆಳೆಸಿ ಹೋಗಿರೋದಕ್ಕೆ ಮುಂದೆ ನಮ್ಮ ತಲೆಮಾರು ಇದ್ರೇನು ಅವರು ಮಾಡಿರೋ ಕೆಲಸ ಯಾವತ್ತೂ ಅಳಿಯಲ್ಲ. ಇದಕ್ಕೆಲ್ಲ ನಮ್ಮ ಎಲ್ಲ ರಾಜ್ಯದಲ್ಲೂ ಎಲ್ಲ ಕರ್ನಾಟಕ ಭಾರತ ದೇಶದಲ್ಲೂ ಎಲ್ಲ ಇನ್ನೂ ಜಾಸ್ತಿ ಇದಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನ ಹುಟ್ಟಿದ ದಿನ ಆಗಿರ್ಬೋದು ಮತ್ತು ನಮ್ಮ ಸಾಹೇಬರು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಗಿರ್ಬೋದು ವಿಜೃಂಭಣೆಯಿಂದ ಮಾಡ್ತೀರಿ. ಯಾಕಂದರೆ ಇಡೀ ಕೊಡುಗೆ ಕೊಟ್ಟಿರೋದು ಇಡೀ ಜಗತ್ತಲ್ಲಿ ಯಾರು ಕೊಡ್ದಿರೋಂಥ ಕೊಡುಗೆ ಕೊಟ್ಟಿದ್ದಾರೆ ಮಾನವ ಕುಲಕ್ಕೆ. ಇದು ಅವ್ರಿಗೆ ಕೈ ಎತ್ತಿ ಮುಗಿತಾ ಇದ್ದೀರಿ. ಇವತ್ತು ಇಡೀ ಕರ್ನಾಟಕ ಜನ ಮುಂದಕ್ಕೆ ಇದನ್ನು ಹಂಗೆ ಉಳಿಸ್ಕೊಂಡು ಹೋಗ್ಬೇಕಂತ ನಮ್ಮ ಮನವಿ. ಜೈ ಭೀಮ್.